ಇವತ್ತು ನಮ್ಮ ರಿಲೇಷನ್ದೊಂದು ಫಂಕ್ಷನ್ ಇತ್ತು, ಸೀಮಂತ ಫಂಕ್ಷನು. ಅದರಿಂದ ಹೊರಟಿದ್ದೀವಿ. ನಮ್ಮ ಅತ್ತೆ ನಮ್ಮ ಮಾವ ಕಾಶಿಗೆ ಹೋಗಿದ್ದಾರೆ. ಅದರಿಂದ ಅವರಿಲ್ಲ, ಅವ್ರು ಇದ್ದಿದ್ರೆ ಅವರೇ ಹೋಗಿರೋರು, ನಾವು ಅವ್ರ ಜೊತೆ ಹೋಗಿರ್ತಿದ್ದೋ. ಆದರೆ ಅವರಿಲ್ಲ, ಅದಕ್ಕೆ ನಾವೇ ಹೋಗಲೇಬೇಕು ಇವಾಗ. ಅದರಿಂದ ಅವ್ರ ಅಪ್ಪನೂ ರಜೆ ಹಾಕಿದ್ದಾರೆ ಇವತ್ತು. ನಾನು ಅವರಪ್ಪ ಪಾಪು 3 ಜನ ಹೋಗ್ತಾಯಿದ್ವಿ. ಸ್ವಲ್ಪ ದೂರನೇ ಇರೋದು ಅದು ಹೋಟೆಲ್ಲು. ಅದರಿಂದ ಬೆಳಿಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೆ. ಪೂಜೆ ಎಲ್ಲ ಮಾಡೋಕ್ಕಾಗಲಿಲ್ಲ. ಮನೆಯೆಲ್ಲ ಕ್ಲೀನ್ ಮಾಡಿ ಉಪ್ಪಿಟ್ಟು ಮಾಡಿ ಪಾಪುಗೆ ತಿನ್ನಿಸಿ ಎಲ್ಲರೂ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೋಗ್ತಾಯಿದ್ವಿ. 9:30 10 ಗಂಟೆನೇ ಆಗೋಯಿತು ನಾವು ಹೊರಡೋ ಅಷ್ಟರಲ್ಲಿ. ಅಲ್ಲಿ 11 ಗಂಟೆಯಿಂದ ಫಂಕ್ಷನ್ ಸ್ಟಾರ್ಟ್ ಆಗೋದು. ಅದರಿಂದ ಸರಿ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ಅವಳು ಮುಂದೆ ಕೂತ್ಕೊಂಡ್ರೆ ತುಂಬ ಕಷ್ಟ ಕೊಡ್ತಾಳೆ, ಗಾಡಿ ಓಡ್ಸೋಕ್ಕೆ ಬಿಡೋದಿಲ್ಲ. ಸುಮ್ಮನೆ ಅದು ಇದು ಎಲ್ಲ ಮುಟ್ತಾ ಇರ್ತಾಳೆ, ಮತ್ತು ಸುಮ್ಮನೆ ಗೇರು ಅದೆಲ್ಲನೂ ಹಾಕ್ತಿರ್ತಾಳೆ, ಅಲ್ಲಿ ಆ ಕಡೆ ಈ ಕಡೆ ಮಾಡ್ತಿರ್ತಾಳೆ. ಅದರಿಂದ ಹಿಂದೆನೇ ಕೂರಿಸ್ಕೊಂಡಿದ್ದೆ ನಾನು. ಒಂದು ಸ್ವಲ್ಪ ಬಿಟ್ಟರೆ ಸಾಕು, ಅವಳು ಯಾರನ್ನೂ ಗಾಡಿನೇ ಓಡ್ಸೋಕ್ಕೆ ಬಿಡೋದಿಲ್ಲ. ಮತ್ತು ಹೋಟೆಲಿಗೆ ಬಂದ್ವಿ. ಹೋಟೆಲ್ ತುಂಬ ಚೆನ್ನಾಗಿತ್ತು. ಅದರಿಂದ ಸುಮ್ಮನೆ ವೀಡಿಯೋ ಮಾಡ್ಕೊತಾಯಿದ್ದೀನಿ. ಎಲ್ಲಿ ಅಂತ ಗೊತ್ತಿಲ್ಲ. ಫಸ್ಟ್ ಫ್ಲೋರಿಗೆ ಬಂದ್ವಿ, ಅಲ್ಲಿ ಇರಲಿಲ್ಲ, ಸೆಕೆಂಡ್ ಫ್ಲೋರಲ್ಲಿ ಇದ್ದಿದ್ದು. ಮತ್ತು ಎಲ್ಲ ಮುಗಿಸ್ಕೊಂಡು ಫಂಕ್ಷನೆಲ್ಲ ಊಟಕ್ಕೆ ಹೋದ್ವಿ. ಊಟ ಮುಗಿಸ್ಕೊಂಡು ಐಸ್ ಕ್ರೀಮ್ ಕೊಟ್ಟರು, ಐಸ್ ಕ್ರೀಮ್ ತಿಂತಾಯಿದ್ದೀವಿ. ಇವಾಗ ಯಾವುದೇ ಫಂಕ್ಷನ್ಗೆ ಹೋದರೂ ಐಸ್ ಕ್ರೀಮ್ ಇಲ್ದೇ ಇರೋದೇ ಇಲ್ಲ, ಐಸ್ ಕ್ರೀಮ್ ಇದ್ದೇ ಇರುತ್ತೆ. ನನ್ನ ಮಗಳಿಗಂತೂ ತುಂಬ ಇಷ್ಟ ಐಸ್ ಕ್ರೀಮ್ ಅಂದರೆ. ಐಸ್ ಕ್ರೀಮ್ ತಿಂತಾಯಿದ್ದಾಳೆ. ಮತ್ತು ಲಾಸ್ಟಲ್ಲಿ ಬರುವಾಗ ಒಂದು ವೀಡಿಯೋ ಮಾಡಿಕೊಂಡೆ ಸುಮ್ಮನೆ ಆ ಹುಡುಗಿ ಜೊತೆ. ಹುಡುಗಿ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ಲು. 7 ತಿಂಗಳಿಗೆ ಸೀಮಂತ ಮಾಡ್ತಾಯಿರೋದು. ವೀಡಿಯೋ ಮಾಡಿಕೊಂಡು ಮತ್ತೆ ಹೊರಟ್ವಿ, ಎಲ್ಲರಿಗೂ ಹೇಳಿಬಿಟ್ಟು. ಅವಳು ಇನ್ನೂ ಐಸ್ ಕ್ರೀಮ್ ತಿಂತಾನೆ ಇದ್ದಾಳೆ ನನ್ನ ಮಗಳು. ಮತ್ತು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು 6 ಗಂಟೆ ಅಷ್ಟರಲ್ಲಿ ದೀಪ ಹಚ್ತೆ. ಇವತ್ತು ಶುಕ್ರವಾರ. ಮತ್ತು ನಮ್ಮ ಅತ್ತೆ ನಮ್ಮ ಮಾವ ಕಾಶಿಗೆ ಹೋಗಿರೋದ್ರಿಂದ ಡೈಲಿ ಪೂಜೆ ಮಾಡಬೇಕು ಮನೆಯಲ್ಲಿ. ಮನೆಗೆ ಬಂದು ಪೂಜೆ ಎಲ್ಲ ಮಾಡಿದೆ. ಹೂ ಕಟ್ಟೋದು ಮರೆತುಬಿಟ್ಟೆ. ಮತ್ತು ಹಾಗೆ ಬಿಡುವನೆ ಎಲ್ಲ ದೇವ್ರಿಗೂ ಮಾಡಿಸ್ಬಿಟ್ಟು ಪೂಜೆ ಮಾಡಿದೆ. ಪಾಪುನೂ ಆಟ ಆಡ್ತಾಯಿದ್ದಾಳೆ. ಇನ್ನೂ ಹಾಲು ಬಂದಿಲ್ಲ. ಹಾಲು ಬಂದಮೇಲೆ ಹಾಲು ತಗೊಂಡು ಕಾಯಿಸ್ಬೇಕು ಪಾಪುಗೆ. ಪೂಜೆ ಮಾಡಿದ್ರೆ ಮನೇಲಿ ಒಂದು ನೆಮ್ಮದಿ ಆಗುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಪೂಜೆ ಎಲ್ಲ ಮುಗಿಸಿದ್ಮೇಲೆ. ಮತ್ತು ಹಾಲು ಬಂತು ಅಷ್ಟರಲ್ಲಿ. ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ನನಗೆ ಹಾಗೆ ಟೀ ಇಟ್ಟಿದ್ದೀನಿ. ಅವರಪ್ಪ ಎಲ್ಲ ಹೊರಗಡೆ ಹೋಗಿದ್ದಾರೆ, ಅವರು ಬರ್ತಾರೆ. ಅದರಿಂದ ಟೀ ಇಟ್ಟಿದ್ದೀನಿ. ಪಾಪುಗೆ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಪಾಪುಗೆ ಯಾವಾಗಲೂ ಹಸು ಹಾಲು ತಗೊಳ್ತೀವಿ. ಟೀಗೆಲ್ಲ ಪ್ಯಾಕೆಟ್ ಹಾಲೇ ಯೂಸ್ ಮಾಡೋದು ನಾವು. ಪಾಪುಗೆ ಅರ್ಧ ಲೀಟ್ರ್ ತಗೊಳ್ತೀವಿ ಡೈಲಿ ಸಾಯಂಕಾಲ ಟೈಮು. ಸಾಯಂಕಾಲ ಕುಡಿದ್ಬಿಟ್ಟು ಮತ್ತೆ ಮೊಸರು ಮಾಡ್ತೀನಿ. ಬೆಳಿಗ್ಗೆ ಎಲ್ಲ ಹಾಲು ಕುಡಿಯೋದಿಲ್ಲ ಅವಳು. ಮೊಸರು ಮಾಡಿಟ್ರೆ ಮೊಸರಲ್ಲಿ ತಿಂತಾಳೆ ಚೆನ್ನಾಗಿ. ನಾವು ಪ್ಯಾಕೆಟ್ ಹಾಲೇ ಯೂಸ್ ಮಾಡೋದು, ಅರೋಮಾ ಕಂಪ್ನಿದು. ಅವಳಿಗೆ ಸ್ವಲ್ಪ ಬೆಲ್ಲ ಪುಡಿ ಹಾಕ್ಬಿಟ್ಟು ಹಾಲು ಕೊಡ್ತೀನಿ. ಯಾವಾಗಲೂ ಸಕ್ಕರೆ ಯೂಸ್ ಮಾಡೋದಿಲ್ಲ ಅವಳಿಗೆ. ನೀವೂ ಅಷ್ಟೇ ಮಕ್ಳಿಗೆ ಜಾಸ್ತಿ ಸಕ್ಕರೆ ಕೊಡಬೇಡಿ, ಡಾಕ್ಟ್ರು ಹಾಗೆ ಹೇಳೋದು. ಅದರಿಂದ ನಾನು ಸಕ್ಕರೆನೇ ಕೊಡೋದಿಲ್ಲ ಯಾವಾಗಲೂ. ಬೆಲ್ಲ ಪುಡಿನೇ ಸ್ವಲ್ಪ ಹಾಕಿಬಿಟ್ಟು ಹಾಲು ಆರಿಸ್ಬಿಟ್ಟು ಕೊಡ್ತೀನಿ ಅವಳಿಗೆ. ಅವಳಿಗೆ ಆರಕ್ಕೆ ಇಟ್ಬಿಟ್ಟು ನಾವು ಟೀ ಕುಡಿತೀವಿ. ಅಷ್ಟರಲ್ಲಿ ಹಾಲು ಆರಿರ್ತದೆ, ಆಮೇಲೆ ಅವಳು ಕುಡಿತಾಳೆ. ಬೆಲ್ಲ ಪುಡಿ ಹಾಕಿದ್ರೆ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಅದು ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಅವ್ರಿಗೆ. ಸಕ್ಕರೆಗಿಂತ ಬೆಲ್ಲ ಪುಡಿ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮ್ಮ ಮಕ್ಳಿಗೂ ಕೊಡಿ. ನೋಡಿ ಕಮೆಂಟ್ಸಲ್ಲಿ ತಿಳಿಸಿ ಇಷ್ಟಪಡ್ತಾರಾ ಇಲ್ವಾ ಅಂತ ಹೇಳ್ಬಿಟ್ಟು. ಇದು ಕಂಪ್ಯೂಟ್ರ್ ಸಾಂಬ್ರಾಣಿ ಅಂತ ಹೇಳ್ಬಿಟ್ಟು ಫುಲ್ಲು ತುಂಬ ಘಮ್ ಅನ್ನೋದೇ ಮನೆಯೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದರಿಂದ ಹೊರಗಡೆ ಒಂದಿಟ್ಟಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದ್ರ ಸ್ಮೆಲ್ಲು. ಮತ್ತು ಪಾಪು ಡ್ರಾಯಿಂಗ್ ಮಾಡ್ತಾ ಕೂತಿದ್ಲು. ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂತ ಕೇಳಿದ್ದಕ್ಕೆ ಡ್ರಾಯಿಂಗ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾಯಿದ್ಲು. ಈ ಥರ ಸುಮ್ಮನೆ ಒಂದೊಂದು ಸ್ವಲ್ಪ ಹೊತ್ತು ಕೂರಿಸ್ಬಿಟ್ಟು ಯಾವುದಾದ್ರೂ ಬರ್ಸೋದು, ಈ ಥರ ಡ್ರಾಯಿಂಗ್ ಮಾಡೋಕ್ಕೆ ಹೇಳೋದು, ಈ ಥರ ಮಾಡ್ತಾಯಿರ್ತೀನಿ. ಅವಳಿಗೂ ತುಂಬ ಇಷ್ಟ ಆಗುತ್ತೆ ಇವಾಗ ಈ ಥರ ಎಲ್ಲ ಮಾಡೋದು, ಈ ಥರ ಎಲ್ಲ ಮಾಡೋದಂತ ಹೇಳಿದ್ರೆ. ಗೊಂಬೆ ಬಿಡಿಸೋದು ಮತ್ತು ಇನ್ನು ಫ್ಲವರ್ಸ್ ಎಲ್ಲ ಇದನ್ನ ಮಾಡೋದು ಅದೆಲ್ಲ ಮಾಡ್ತಾಯಿರ್ತಾಳೆ. ಬಿಡಿಸ್ಬಿಟ್ಟು ಡ್ರಾಯಿಂಗ್ ಮಾಡಿಬಿಟ್ಟು ಕಲರ್ಸ್ ಎಲ್ಲ ಚೆನ್ನಾಗಿ ಇದನ್ನ ಮಾಡ್ತಾಳೆ. ಅವಳಿಗೆ ಯಾವಾಗಲಾದರೂ ಈ ಥರ ಅನಿಸಿದ್ರೆ ಅವಳೇ ಕೂತ್ಕೊಂಡು ಅವಳೇ ಎಲ್ಲ ಎತ್ಕೊಬಂದು ಈ ಥರ ಮಾಡ್ತಾಯಿರ್ತಾಳೆ.
ಹಾಲು ಹಾರಕ್ಕಿಟ್ಟಿದ್ದೀನಿ, ಇನ್ನೂ ಕೊಟ್ಟಿಲ್ಲ, ಕೊಡಬೇಕು ಹಾಲು. ಸೀಮಂತದಲ್ಲಿ ಬಳೆ ಕೊಟ್ಟರು, ಅದರಿಂದ ಗ್ರೀನ್ ಕಲರ್ ಬಳೆ ಹಾಕಿದ್ದೀನಿ. ತುಂಬ ಚೆನ್ನಾಗಿತ್ತು ಗ್ರೀನ್ ಕಲರ್ ಬಳೆ. ಮತ್ತು ಇದೆಲ್ಲ ಡ್ರಾಯಿಂಗ್ ಎಲ್ಲ ಮಾಡ್ತಾಯಿದ್ಲು. ನಾನು ಹಾಲು ತಂದಿಟ್ಟಿದ್ದೀನಿ, ಕುಡಿ ಕುಡಿ ಅಂತ ಹೇಳ್ತಾಯಿದ್ದೀನಿ. ಇರಮ್ಮ ಇರಮ್ಮ ಅಂತ ಹೇಳ್ಬಿಟ್ಟು ಡ್ರಾಯಿಂಗ್ ಮಾಡ್ತಾಯಿದ್ದಾಳೆ ಸುಮ್ಮನೆ. ಕಲರ್ಸ್ ಎಲ್ಲ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಅವಳಿಗೆ. ಇವಾಗ ರಾಜ್ಯದಲ್ಲಿ ಯಾವ ಥರ ಅವ್ರನ್ನ ಇದನ್ನ ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ತುಂಬ ಕೀಟ್ಲೆ ಮಾಡ್ತಾರೆ, ತುಂಬ ಕಷ್ಟ ಕೊಡ್ತಾರೆ ಮನೇಲಿ. ಈ ಥರ ಒಂದೊಂದು 5-5 ನಿಮಿಷ ಎಲ್ಲ ಈ ಥರ ಕೂರಿಸಿ ಈ ಥರ ಎಲ್ಲ ಮಾಡಬೇಕು. ಮತ್ತು ನಾವು ಅವ್ರ ಜೊತೆ ಆಟ ಆಡಬೇಕು, ಇಲ್ಲಾಂದರೆ ಅವಳಿಗೆ ಬೇಜಾರಾಗುತ್ತೆ ಒಬ್ಬಳೇ ಇರೋದ್ರಿಂದ. ಈ ಥರ ಎಲ್ಲ ಮುಗಿಸಿ ಎಲ್ಲ ಕೆಲಸ ಮುಗೀತು. ನೈಟ್ಗೆ ಬಂದು ನಾನು ನಮ್ಮನೆಯವರು ಪಾಪು 3 ಜನ ಇರೋದು, ಅದರಿಂದ ರಸಮ್ ಮಾಡಿ ಅನ್ನ ಮಾಡಿದ್ದೆ. ಅವರು ಸಾಕು ಅಂತ ಹೇಳಿದ್ರು. ರಸಮ್ ಅನ್ನ ಮಾಡಿದ್ರೆ ಸಾಕಂತ. ಇದು ರಸಮ್ ತುಂಬ ಚೆನ್ನಾಗಿರುತ್ತೆ. ಇದ್ರ ರೆಸಿಪಿ ಬೇಕಂದರೆ ಹೇಳಿ. ಮಧ್ಯಾಹ್ನ ಎಲ್ಲ ಚೆನ್ನಾಗಿ ಊಟ ಮಾಡಿ ಜೀರ್ಣ ಆಗಿಲ್ಲ ಅಂದರೆ ನೈಟ್ಗೆ ಈ ಥರ ರಸಮ್ ಮಾಡಿ ಸಿಂಪಲಾಗಿ ರೈಸ್ ಮಾಡಿಕೊಂಡ್ರೆ ಸಾಕು. ಟೇಸ್ಟಾಗೂ ಇರುತ್ತೆ ಮತ್ತು ಜೀರ್ಣನೂ ಚೆನ್ನಾಗಾಗುತ್ತೆ. ಮತ್ತು ಇದು ನೆಕ್ಸ್ಟ್ ಡೇ, ಅವತ್ತು ಕಂಟಿನ್ಯೂ ಮಾಡಲಿಲ್ಲ ಇನ್ನು. ಇದು ನೆಕ್ಸ್ಟ್ ಡೇ ನಮ್ಮ ಅಕ್ಕನ ಮಕ್ಕಳು ಬಂದಿದ್ದಾರೆ. ನಮ್ಮಮ್ಮ, ನಮ್ಮ ಅಕ್ಕನ ಮಕ್ಕಳು, ನಮ್ಮ ಅಣ್ಣ 4 ಜನ ಬಂದಿದ್ದಾರೆ. ಇವಾಗ ರಜಾ ಅಲ್ವ ಪಾಪುಗೆ, ನಾವು ಊರಿಗೆ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. ನಾನೇ ಹೇಳಿದ್ದೆ ಕರ್ಕೊಂಡು ಬಂದು ಬಿಟ್ಬಿಟ್ಟು ಹೋಗಿ ಸ್ವಲ್ಪ ದಿನ ಇರಲಿ ಅಂತ ಹೇಳ್ಬಿಟ್ಟು. ಮತ್ತು ಇದೊಂದು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ. ಇದು ವುಡ್ಡಂದು ಚೆಸ್ ಆಟದ ಥರ, ಆದರೆ ಇದು ಚೆಸ್ ಅಲ್ಲ, ಕಲರ್ಸು ಇದನ್ನ ಮಾಡಬೇಕು, ಆಟ ಆಡಬೇಕು. ಇದನ್ನು ಮಕ್ಕಳು ತುಂಬ ಚೆನ್ನಾಗಿ ಆಟಾಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ದಾರೆ. ಅವ್ರು ಬಂದ ತಕ್ಷಣವೇ ಇದು ತೋರಿಸ್ಬಿಟ್ಟು ಬನ್ನಿ ಆಟ ಆಡೋಣ ಅಂತ ಹೇಳ್ಬಿಟ್ಟು ಕೂರಿಸ್ಕೊಂಡಿದ್ದಾಳೆ ನನ್ನ ಮಗಳು ಕರೆದ್ಬಿಟ್ಟು. ಅವಳಿಗೆ ಎಷ್ಟೊಂದು ಖುಷಿ ಆಗ್ಬಿಟ್ಟೈತೆ ನೋಡಿ, ಏನು ಮಾಡ್ಬೇಕಂತಲೇ ಗೊತ್ತಾಯ್ತಿಲ್ಲ ಅವಳಿಗೆ. ಅಷ್ಟೊಂದು ಖುಷಿ ಆಗ್ಬಿಟ್ಟಿದ್ದಾಳೆ ಅವ್ರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಅವಳಿಗೆ ಈ ಥರ ಮಕ್ಳ ಜೊತೆ ಎಲ್ಲ ಆಟ ಆಡೋದಂದರೆ ತುಂಬ ಇಷ್ಟ. ಒಬ್ಬಳೇ ಇದ್ದು ಬೇಜಾರಾಗ್ಬಿಟ್ಟಿದೆ ಅವಳಿಗೆ. ನಾವು ರಜಕ್ಕೆ ಊರಿಗೆ ಹೋಗಬೇಕಿತ್ತು, ಆದರೆ ಇವಾಗ ಅವರಿಲ್ಲದೆ, ನಮ್ಮ ಅತ್ತೆ ನಮ್ಮ ಮಾವ ಮನೇಲಿ ಇಲ್ಲದೆ ಇರೋದ್ರಿಂದ ಹೋಗಿಲ್ಲ. ಅವ್ರು ಬಂದ ಮೇಲೆ ಊರಿಗೆ ಹೋಗಬೇಕು. ಅಷ್ಟಿನ ತನಕ ಮಕ್ಕಳನ್ನು ನಮ್ಮ ಜೊತೆಲಿದ್ದರೆ ಆಮೇಲೆ ನಾನೇ ಕರ್ಕೊಂಡು ಹೋಗ್ತೀನಿ ಇವ್ರನ್ನ. ನಮ್ಮ ಅಣ್ಣನ ನಮ್ಮ ಅಮ್ಮನೂ ಬಿಟ್ಬಿಟ್ಟು ಹೋಗ್ತಾರೆ ಮಕ್ಳುಗಳ್ನ. ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ ನೋಡಿ. ಅವ್ರು ಊರಿಂದ ಬಂದರೂ ಅಷ್ಟೊತ್ತಿಗೆ ಇವಳು ಆಗಲೇ ಕರ್ಕೊಂಬಂದು ಕೂರಿಸ್ಕೊಂಡಿದ್ದಾಳೆ. ಫ್ಯಾನ್ಗಳಿಗೆ ಎಲ್ಲರ ತಲೆನೂ ಹಾಗೆ ಹೀಗೆ ಹೋಗ್ಬಿಟ್ಟಿದೆ, ತಲೆ ಕೂದಲು. ಅವ್ರನ್ನ ಬಿಡ್ತಾನೆ ಇಲ್ಲ, ಆಟ ಆಡೋಣ ಅಂತ ಹೇಳ್ಬಿಟ್ಟು. ಊಟನೂ ಮಾಡೋಕ್ಕೆ ಬಿಡ್ತಾಯಿಲ್ಲ ಅವಳು. ಸರಿ ಅಂತ ಹೇಳ್ಬಿಟ್ಟು ನಾನೊಂದು ಸ್ವಲ್ಪ ಹೊತ್ತು ಆಟ ಆಡಲಿ, ಆಮೇಲೆ ಊಟ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಡುಗೆ ಎಲ್ಲ ಮಾಡಿಟ್ಟಿದ್ದೀನಿ. ಅವಳಿಗೆ ನಮ್ಮ ಅತ್ತೆ ನಮ್ಮ ಮಾವನೂ ಇಲ್ಲ, ತುಂಬ ಬೇಜಾರಾಗ್ಬಿಟ್ಟೈತೆ ಅವಳಿಗೆ. ಅವರಿದ್ದರೆ ಅವ್ರ ಜೊತೆ ಚೆನ್ನಾಗಿ ಆಟ ಆಡ್ತಾಳೆ. ಅವರಿಲ್ಲದೆ ಇರೋದ್ರಿಂದ ಯಾರಾದರೂ ಬೇಕು ಅಂತ ಹೇಳ್ಬಿಟ್ಟು ಕರೆಸ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ.